40,000 ವರ್ಸಸ್ 7 ಲಕ್ಷ ಯಾವುದು ಸತ್ಯ? ನಮಸ್ಕಾರ ವೀಕ್ಷಕರೇ, ನಾವು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುತ್ತೇವೆ. ನಮ್ಮ ಈ ಹಣ ನಮ್ಮ ರಾಜ್ಯದ ಆಡಳಿತಕ್ಕೆ, ಅಭಿವೃದ್ಧಿಗೆ ಬಳಕೆಯಾಗುತ್ತದೆ. ಆದರೆ ನಮ್ಮ ಜನಪ್ರತಿನಿಧಿಗಳಾದಂಥ ಶಾಸಕರಿಗೆ ಸಿಗುವ ಸಂಪೂರ್ಣ ಸವಲತ್ತುಗಳು ಮತ್ತು ಸೌಲಭ್ಯಗಳು ಎಷ್ಟು? ಸರ್ಕಾರಿ ದಾಖಲೆಗಳಲ್ಲಿ ಒಬ್ಬ ಶಾಸಕರ ಮಾಸಿಕ ಸಂಬಳ 40,000 ಮಾತ್ರ ಅಂತ ತೋರಿಸಲಾಗುತ್ತದೆ. ಆದರೆ ಇದು ಕೇವಲ ಒಂದು ಭಾಗದ ಸತ್ಯ. ಅವರಿಗೆ ಸಿಗುವ ಇತರ ಭತ್ಯೆಗಳು ಮತ್ತು ಅನುಕೂಲಗಳನ್ನು ಸೇರಿಸಿದರೆ ಅವರ ನಿಜವಾದ ಮಾಸಿಕ ಆದಾಯ 7 ಲಕ್ಷ ರೂಪಾಯಿಗಳ ಗಡಿ ದಾಟುತ್ತದೆ. ಈ ಬೃಹತ್ ವ್ಯತ್ಯಾಸ ಹೇಗೆ ಬಂತು? ನಮ್ಮ ತೆರಿಗೆ ಹಣದ ಮೂಲಕ ಅವರಿಗೆ ಸಿಗುವ ಪ್ರತಿಯೊಂದು ಸೌಲಭ್ಯದ ಲೆಕ್ಕಾಚಾರವನ್ನು ಕಂಪ್ಲೀಟ್ ಮಾಹಿತಿಯೊಂದಿಗೆ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ಫಾಲೋ ಆಗಿ. ಮೊದಲಿಗೆ ರಾಜ್ಯದ ವಿವಿಧ ಪ್ರಮುಖ ಹುದ್ದೆಗಳಲ್ಲಿರುವಂತಹ ಅವರಿಗೆ ಸಿಗುವ ಮಾಸಿಕ ಮೂಲ ವೇತನವನ್ನು ಸ್ಪಷ್ಟವಾಗಿ ನೋಡೋದಾದರೆ, ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ಅವರಿಗೆ 75,000 ರೂಪಾಯಿ, ಕ್ಯಾಬಿನೆಟ್ ಸಚಿವರು, ವಿರೋಧ ಪಕ್ಷದ ನಾಯಕರಿಗೆ 60,000 ರೂಪಾಯಿ, ಶಾಸಕರು ಮತ್ತು MLC ಅವರಿಗೆ 40,000 ರೂಪಾಯಿ. ಈ ಅಂಕಿ ಅಂಶಗಳು ಕೇವಲ ಮಾಸಿಕ ವೇತನ. ಇದು ಅವರ ಖಾತೆಗೆ ನೇರವಾಗಿ ಜಮಾ ಆಗುವಂಥ ಮೊತ್ತ. ಆದರೆ ನಿಜವಾದ ಹಣಕಾಸಿನ ಅನುಕೂಲ ಇರುವುದು ಈ ವೇತನಕ್ಕಿಂತ ಹೆಚ್ಚಾಗಿರುವ ಭತ್ಯೆಗಳಲ್ಲಿ. ಸಾಮಾನ್ಯ ಶಾಸಕರೊಬ್ಬರಿಗೆ ಮೂಲ ವೇತನ 40,000 ಇರಬಹುದು. ಆದರೆ ಭತ್ಯೆಗಳ ಮೊತ್ತ ನೋಡಿ. ಮನೆ ಬಾಡಿಗೆ ಭತ್ಯೆ ಶಾಸಕರಿಗೆ ಪ್ರತಿ ತಿಂಗಳು 1,20,000 ರೂಪಾಯಿಗಳು. ಇದು ದೇಶದ ಪ್ರಮುಖ ನಗರಗಳಲ್ಲಿರುವಂತಹ ದುಬಾರಿ ಬಾಡಿಗೆ ವೆಚ್ಚವನ್ನು ಸರಿದೂಗಿಸಲು ನೀಡಲಾಗುತ್ತದೆ. ಹಾಗೆ ಆಹಾರ ಮತ್ತು ವಸ್ತು ಹಾಗೆ ಇತರೆ ಭತ್ಯೆ, ಇದರಲ್ಲಿ 4,50,000 ರೂಪಾಯಿಗಳು ಸಿಗುತ್ತವೆ. ಈ ಮೊತ್ತವು ಶಾಸಕರಿಗೆ ತಮ್ಮ ಕ್ಷೇತ್ರದ ಕಾರ್ಯ ಮತ್ತು ಇತರೆ ಅಗತ್ಯತೆಗಳನ್ನು ಪೂರೈಸಲು ಲಭ್ಯವಾಗುತ್ತದೆ. ಶಾಸಕರಿಗೆ ಸಿಗುವಂಥ ಈ ಎರಡು ಮುಖ್ಯ ಭತ್ಯೆಗಳ ಮೊತ್ತವೇ ಪ್ರತಿ ತಿಂಗಳು 5,70,000 ಆಗುತ್ತದೆ. ಇದು ಅವರ ಮೂಲ ಸಂಬಳಕ್ಕಿಂತ ಸುಮಾರು 14 ಪಟ್ಟು ಹೆಚ್ಚು ಎಂಬುದನ್ನು ಗಮನಿಸಿ. ಈ ಮೊತ್ತವೇ ಅವರ ಒಟ್ಟು ಆದಾಯವನ್ನು ಹೆಚ್ಚಿಸುತ್ತದೆ. ದೊಡ್ಡ ಭತ್ಯೆಗಳ ಜೊತೆಗೆ ಶಾಸಕರು ತಮ್ಮ ದೈನಂದಿನ ಮತ್ತು ಕಚೇರಿ ನಿರ್ವಹಣೆಗೆ ಅಂತ ಸಣ್ಣ ಮೊತ್ತದ ಆದರೆ ನಿರ್ದಿಷ್ಟವಾದ ಭತ್ಯೆಗಳನ್ನು ಪಡೆಯುತ್ತಾರೆ. ಮನೆ ನಿರ್ವಹಣೆ ಭತ್ಯೆ ತಿಂಗಳಿಗೆ 30,000, ವೈಯಕ್ತಿಕ ಸಹಕಾರ ಅಂದರೆ PA ಅವರಿಗೆ ಸಂಬಳ ಕೊಡ್ತಾರಲ್ವಾ, ಅದು ತಿಂಗಳಿಗೆ 20,000. ಹಾಗೆ ದೂರವಾಣಿ ಸಂಪರ್ಕದ ವೆಚ್ಚ ತಿಂಗಳಿಗೆ 20,000, ನಿತ್ಯ ಪ್ರಯಾಣ ಭತ್ಯೆ ತಿಂಗಳಿಗೆ 2,500 ರೂಪಾಯಿ, ಹಾಗೆ ಅಂಚೆ ವೆಚ್ಚ ತಿಂಗಳಿಗೆ 5,000. ಎಲ್ಲ ಭತ್ಯೆಗಳ ಮೊತ್ತವನ್ನು ಸೇರಿಸಿದಾಗ ಅವರಿಗೆ ಸಿಗುವಂತಹ ಒಂದು ಸವಲತ್ತುಗಳು ಜೊತೆಗೆ ತಿಂಗಳ ಸಂಬಳ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 7 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಾಗುತ್ತದೆ. ಈ ಸಂಪೂರ್ಣ ಮೊತ್ತವು ನಮ್ಮ ಸರ್ಕಾರದ ಬೊಕ್ಕಸದಿಂದಲೇ ಭರಿಸಲ್ಪಡುತ್ತದೆ. ಈಗ ಮುಖ್ಯಮಂತ್ರಿಗಳ ವಿಷಯಕ್ಕೆ ಬರೋಣ. ಸಚಿವರಿಗೆ ಶಾಸಕರುಗಳಿಗಿಂತ ಹೆಚ್ಚುವರಿಯಾಗಿ ಸಿಗುವ ಒಂದು ವಿಶೇಷ ಸೌಲಭ್ಯ ಅಂತ ಹೇಳಿದರೆ ಇಂಧನ ಕೋಟ ಅಂದರೆ ಪೆಟ್ರೋಲ್, ಡೀಸೆಲ್. ಮಂತ್ರಿಗಳು ತಮ್ಮ ಅಧಿಕೃತ ವಾಹನಗಳ ಬಳಕೆಗಾಗಿ ಪ್ರತಿ ತಿಂಗಳು 1,500 ಲೀಟರ್ ಇಂಧನವನ್ನು ಸರ್ಕಾರದಿಂದ ಉಚಿತವಾಗಿ ಪಡೆಯುತ್ತಾರೆ. ಇದು ಇಂದು ಮಾರುಕಟ್ಟೆಯಲ್ಲಿ ಅಂದಾಜು 1.5 ಲಕ್ಷ ರೂಪಾಯಿಗಳಷ್ಟು ಮೌಲ್ಯದಾಗಿದೆ. ಇದು ಅವರ ಪ್ರಯಾಣ ವೆಚ್ಚವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನ ಗುತ್ತಿಗೆದಾರರಿಂದ ಹಿಡಿದು ಪ್ರತಿಯೊಬ್ಬರು ಪರ್ಸೆಂಟೇಜ್ ವಯಸ್ಸಲ್ಲೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ಇವರು ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ ಟೆಂಡರ್ ವಿಚಾರದಲ್ಲಿ ಅಂತ ಸಾಕಷ್ಟು ಜನ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಆ ದುಡ್ಡು ಎಷ್ಟು ಪಡಿತಾ ಇದ್ದಾರೋ ಆ ದೇವರಿಗೆ ಗೊತ್ತು. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ನಮ್ಮ ಮೂಲ ಆಸ್ತಿ ಎಷ್ಟು ಅಂತ ಜನರ ಮುಂದೆ ಇಡ್ತಾರಲ್ವಾ, ಅದರಲ್ಲಿ ನೋಡೋಕೆ ಹೋದರೆ ಕೋಟ್ಯಾಂತರ ರೂಪಾಯಿ, 1,300 ಕೋಟಿ ರೂಪಾಯಿ, 10,000 ಕೋಟಿ ರೂಪಾಯಿ ಒಡೆಯರು ಇವರೆಲ್ಲ. ಓಕೆ ವೀಕ್ಷಕರೇ, ಒಂದು ಸಣ್ಣ ಸಂಬಳದ ಹಿಂದೆ ಇಷ್ಟೊಂದು ದೊಡ್ಡ ಭತ್ಯೆಗಳು ಅಡಗಿವೆ. ಶಾಸಕರಿಗೆ ಮತ್ತು ಸಚಿವರಿಗೆ ಈ ಪ್ರಮಾಣದ ಸಾರ್ವಜನಿಕ ಹಣದ ಬಳಕೆ ಸೂಕ್ತವೇ? ನಮ್ಮ ತೆರಿಗೆಯ ನ್ಯಾಯಯುತ ಬಳಕೆ ಆಗ್ತಾ ಇದೆಯಾ? ಈ ಅಂಕಿ ಅಂಶಗಳ ಬಗ್ಗೆ ನಿಮ್ಮ ನಿರ್ದಿಷ್ಟ ಅಭಿಪ್ರಾಯಗಳೇನು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮ್ಮ ಈ ವರದಿ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ಸತ್ಯವನ್ನು ಇತರರಿಗೆ ತಲುಪಿಸಲು ಶೇರ್ ಮಾಡಿ. ಧನ್ಯವಾದಗಳು. ಕರ್ನಾಟಕ.